ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಬ್ಲಾಗರ್ ಕನ್ನಡಿಗ ವಂಶಿ ಚಾನೆಲ್ಗೆ. ಕೊಪ್ಪಳಕ್ಕೆ ಬಂದರೆ ಈ ಸುಂದರ ಕೆರೆಗೆ ಬರೋದನ್ನು ಮರಿಬೇಡಿ. ಕೊಪ್ಪಳ ಜಿಲ್ಲೆಯ ಗಿನಿಗೇರಿ ಗವಿಶ್ರೀ ಕೆರೆ ಪ್ರಸ್ತುತ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗ್ರಾಮಸ್ಥರ ಸಹಯೋಗದೊಂದಿಗೆ ಈ ಕೆರೆಯನ್ನು 2021ರಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಕೊಪ್ಪಳ ತಾಲೂಕಿನ ಗಿನಿಗೇರಿ ಗ್ರಾಮದ ಹತ್ತಿರ ಪುರಾತನ ಕಾಲದ ಕೆರೆ ಇತ್ತು. ಈ ಕೆರೆಯಲ್ಲಿ ಹೂಳು ತುಂಬಿ ಕೆರೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿತ್ತು. ಈ ಸಂದರ್ಭದಲ್ಲಿ ಕೊಪ್ಪಳದ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ಜಲದೀಕ್ಷೆ ಕಾರ್ಯಕ್ರಮ ಆಯೋಜಿಸಿದರು. ಈ ಹಿನ್ನೆಲೆಯಲ್ಲಿ ಒಟ್ಟು 248 ಎಕರೆ ವಿಸ್ತಾರದ ಗಿನಿಗೇರಿ ಕೆರೆ ಈಗ ಸುಂದರ ತಾಣವಾಗಿದೆ. ಪ್ರವಾಸಿಗರ ಆಕರ್ಷಣೆಗಾಗಿ ಕೆರೆಯಲ್ಲಿ ಜಲಕ್ರೀಡೆಗಾಗಿ ಯಾಂತ್ರೀಕೃತ ಹಾಗೂ ಮಾನವ ಚಾಲಿತ ದೋಣಿಗಳು, ರ್ಯಾಪ್ಟರ್ಗಳನ್ನು ಹಾಕಲಾಗಿದೆ. ಮಕ್ಕಳಿಗಾಗಿ ಮೋಜಿನ ಕ್ರೀಡಾ ಸಾಮಗ್ರಿಗಳ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಈ ಕೆರೆಯು ಸುಮಾರು 248ರಿಂದ 300 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. 2021ರಲ್ಲಿ ಕೊರೋನಾ ಕಾರಣಕ್ಕಾಗಿ ಉತ್ತರ ಕರ್ನಾಟಕದ ಪ್ರಮುಖ ಜಾತ್ರೆಯಾಗಿರುವ ಗವಿಸಿದ್ದೇಶ್ವರ ಜಾತ್ರೆ ರದ್ದಾಯಿತು. ಜಾತ್ರೆಯ ಸಂದರ್ಭದಲ್ಲಿ ಏನಾದರೂ ಸಾಮಾಜಿಕ ಕಾರ್ಯಗಳಿಗೆ ಮುಂದಾಗುವ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ಈ ಬಾರಿಯ ಜಾತ್ರೆಯನ್ನು ಗಿನಿಗೇರಿ ಕೆರೆಯಲ್ಲಿ ಆಚರಿಸೋಣ ಎಂದು ಕರೆ ನೀಡಿದ್ದರು. ಹಾಗೂ ಪ್ರವಾಸಿಗರಿಗಾಗಿ ಕೆರೆಯಲ್ಲಿ ಬೋಟಿಂಗ್, ಜಲಕ್ರೀಡೆ ಸೌಲಭ್ಯ ಮತ್ತು ಐತಿಹಾಸಿಕ ಹಿನ್ನೆಲೆ. ಕೊಪ್ಪಳ ಜಿಲ್ಲೆಯು ಅಶೋಕನ ಕಾಲದಿಂದಲೂ ಐತಿಹಾಸಿಕ ಪ್ರಸಿದ್ಧಿ ಪಡೆದಿದೆ. ಈ ಪ್ರದೇಶವನ್ನು ಹಿಂದೆ ಜೈನ ಕಾಶಿ ಎಂದು ಕರೆಯಲಾಗುತ್ತಿತ್ತು. ಹತ್ತಿರದ ಗುಂಡ್ಲವದ್ದಿಗೇರಿ ಗ್ರಾಮದಲ್ಲಿ ದೊರೆತಿರುವ 12ನೇ ಶತಮಾನದ ಶಿಲಾಶಾಸನದ ಪ್ರಕಾರ ಆ ಕಾಲದಲ್ಲಿ ವಿಜಯನಗರದ ಅರಸರು ಕೃಷಿ ಉದ್ದೇಶಕ್ಕಾಗಿ ಕೆರೆಗಳನ್ನು ನಿರ್ಮಿಸುತ್ತಿದ್ದರು ಎಂಬ ಉಲ್ಲೇಖವಿದೆ. ಕೃಷಿ ಮತ್ತು ಜೀವನೋಪಾಯ. ಈ ಕೆರೆಯ ನೀರನ್ನು ಮುಖ್ಯವಾಗಿ ಕೃಷಿ ಚಟುವಟಿಕೆಗಳಿಗೆ, ಮೀನುಗಾರಿಕೆಗೆ ಮತ್ತು ಜಾನುವಾರುಗಳ ಕುಡಿಯುವ ನೀರಿಗಾಗಿ ಬಳಸಲಾಗುತ್ತದೆ. ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಫಾಲೋ ಮಾಡಿ.